ಉದಯ್ ಮತ್ತು ಮಾಯಾ ಆಕಾಶದಲ್ಲಿ ಹಾರುತ್ತಾ ಮತ್ತೊಂದು ಸಾಹಸ ಪ್ರಾರಂಭಿಸುವುದನ್ನು ನಾವು ನೋಡುತ್ತೇವೆ. ಉದಯ್ ಮಾಯಾ ಜೊತೆ ದೀರ್ಘವಾಗಿ ಪ್ರಯಾಣವನ್ನು ಪ್ರಾರಂಭಿಸಿದ್ದಾನೆ. ಇದು ಪ್ರತಿ ವರ್ಷ ಸಾವಿರಾರು ಪಕ್ಷಿಗಳು ಮಾಡುವ ಪ್ರಯಾಣ. ಮಾಯಾ ಈಗ ಉದಯ್ನನ್ನು ದೆಹಲಿಗೆ ಕರೆದೊಯ್ಯುತ್ತಿದ್ದಾಳೆ. ಮಾಯಾ, ದೆಹಲಿ ಎಷ್ಟು ದೂರ ಇದೆ? ದೆಹಲಿ ಬಹಳ ದೂರವಿದೆ. ಉದಯ್ ಕೆಳಗೆ ಬದಲಾಗುತ್ತಿರುವ ಭೂದೃಶ್ಯಗಳನ್ನು ನೋಡುತ್ತಿದ್ದಾನೆ. ಕೆಲವೊಮ್ಮೆ ಕಾಡುಗಳು, ಹೊಲಗಳು, ನದಿಗಳು ಮತ್ತು ನಗರಗಳು ಕಾಣಿಸುತ್ತವೆ. ನಗರವು ಮೇಲಿನಿಂದ ಚಿಕ್ಕದಾಗಿ ಹಾಗೂ ಜನರು ಸಣ್ಣ ಸಣ್ಣ ಚುಕ್ಕೆಗಳಂತೆ ಕಾಣುತ್ತಾರೆ. ಮಾಯಾ, ದೆಹಲಿ ತುಂಬಾ ದೊಡ್ಡದಾಗಿದೆಯಾ? ಹೌದು ಉದಯ್, ದೆಹಲಿ ತುಂಬಾ ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ? ಅದು 2,500 ವರ್ಷಗಳಷ್ಟು ದೊಡ್ಡದಾಗಿದೆ. ಮಾಯಾಳ ಪ್ರತಿಕ್ರಿಯೆಯಿಂದ ಆಶ್ಚರ್ಯಗೊಂಡ ಉದಯ್ ಮೌನಗೊಳ್ಳುತ್ತಾನೆ. ಸ್ವಲ್ಪ ಸಮಯದ ನಂತರ ಮೋಡಗಳು ಮತ್ತೆ ಮಂಜಿನ ನಡುವೆಯಿಂದ ವರ್ಣರಂಜಿತ ನಗರವು ಕಾಣಿಸತೊಡಗುತ್ತದೆ. ಮಾಯಾ ವಿಮಾನದಂತೆ ಕೆಳಗೆ ಇಳಿಯಲು ಪ್ರಾರಂಭಿಸುತ್ತಾಳೆ. ಉದಯ್ ಅವಳ ಕುತ್ತಿಗೆಗೆ ಅಂಟಿಕೊಳ್ಳುತ್ತಾನೆ. ಅವರು ಎತ್ತರದ ಕಟ್ಟಡವೊಂದರ ಕಡೆಗೆ ಹೋಗುತ್ತಿರಬಹುದು. ಮಾಯಾ, ಏನದು? ಅದೊಂದು ಶಾಲೆ. ಇಷ್ಟೊಂದು ದೊಡ್ಡ ಶಾಲೆ! ಇಲ್ಲಿ ಎಷ್ಟು ಮಕ್ಕಳು ಓದ್ತಾರೆ? ಸುಮಾರು 3,000 ಮಕ್ಕಳು. 3,000? ನಮ್ಮ ಶಾಲೆಯಲ್ಲಿ 300 ವಿದ್ಯಾರ್ಥಿಗಳು ಸಹ ಅಧ್ಯಯನ ಮಾಡೋಲ್ಲ. ಓ, ಮಾಳಿಗೆ ಮೇಲೆ ಹೊಳೆಯುತ್ತಿರುವ ಆ ವಸ್ತು ಏನು? ಅದು ಸೋಲಾರ್ ಪವರ್ ಪ್ಲಾಂಟ್. ಸೋಲಾರ್ ಪವರ್? ಹಾಗಂದ್ರೆ ಏನು? ನಾನ್ ತಿಳಿಸ್ತೀನಿ. ಈ ಪ್ರಪಂಚದಲ್ಲಿನ ಎಲ್ಲಾ ಶಕ್ತಿಯೂ ಸೂರ್ಯನಿಂದಲೇ ಬರುತ್ತದೆ. ಆದರೆ ಇಲ್ಲಿರುವ ಸೋಲಾರ್ ಪ್ಯಾನೆಲ್ಸ್ ಸೂರ್ಯನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಅದ್ಭುತ! ಹೌದು, ನನ್ನ ಗೆಳತಿ ಶಕ್ತಿ 2 ವರ್ಷಗಳ ಹಿಂದೆ ಇದರ ಬಗ್ಗೆ ಓದಿ ತುಂಬಾ ಆಶ್ಚರ್ಯಚಕಿತಳಾಗಿದ್ದಳು. ತನ್ನ ಮನೆ ಮತ್ತು ಶಾಲೆಯ ಮೇಲೆ ಸೋಲಾರ್ ಪ್ಯಾನೆಲ್ಸ್ನ ಸ್ಥಾಪಿಸಲು ನಿರ್ಧರಿಸಿದಳು. ಮಾಯಾ ಮುಂದುವರಿಸುತ್ತಿದ್ದಂತೆ ಉದಯ್ ಗಮನವಿಟ್ಟು ಕೇಳತೊಡಗಿದನು. ನಿನಗೆ ಗೊತ್ತೇ, ಇತ್ತೀಚಿನ ವರ್ಷಗಳಲ್ಲಿ ದೆಲ್ಲಿಯಲ್ಲಿನ ಗಾಳಿ ತುಂಬಾ ಕಲುಷಿತಗೊಂಡಿದೆ. ವಿಶೇಷವಾಗಿ ಚಳಿಗಾಲದಲ್ಲಿ ಹೆಚ್ಚು ಕಲುಷಿತಗೊಳ್ಳುತ್ತದೆ. ಜನರು ಹೊರಗೆ ಹೋಗುವಾಗ ಮಾಸ್ಕ್ ಧರಿಸಿಕೊಂಡೇ ಹೋಗಬೇಕು. ಶಕ್ತಿಗೆ ಜನರು ಗಾಳಿಯನ್ನು ತುಂಬಾ ಕಲುಷಿತಗೊಳಿಸುತ್ತಿದ್ದಾರೆ ಎಂದು ಅಸಮಾಧಾನವಾಯಿತು. ಅವಳು ಇದರ ಬಗ್ಗೆ ಶಾಲೆಯ ಪ್ರಾಂಶುಪಾಲರ ಜೊತೆಗೆ ಮಾತನಾಡಬೇಕಿತ್ತೇ? ಅವಳಿಗೆ ಹೆದರಿಕೆ ಆಗ್ಲಿಲ್ವೇ? ಇಲ್ಲ, ಶಕ್ತಿ ಯಾವುದಕ್ಕೂ ಹೆದರುವವಳಲ್ಲ. ಆದರೆ ಪ್ರಾಂಶುಪಾಲರೊಂದಿಗೆ ಮಾತನಾಡುವುದಕ್ಕೆ ಮುಂಚೆ ಅವಳು ತನ್ನ ಸ್ನೇಹಿತರೊಂದಿಗೆ ಚರ್ಚಿಸಿದಳು. ಅವಳು ಅವರಿಗೆಲ್ಲ ಏನಂತ ಹೇಳಿದ್ಲು? ನಾವು ಸೋಲಾರ್ ಎನರ್ಜಿ ಬಗ್ಗೆ ಕಲಿಯುತ್ತಿದ್ದೀವಿ ಅಂದ್ರೆ ನಾವ್ಯಾಕೆ ಸೋಲಾರ್ ಪ್ಯಾನೆಲ್ಸ್ನ ಸ್ಥಾಪಿಸ್ಬಾರ್ದು ಅಂತ ಅವಳು ಹೇಳಿದ್ಲು. ಯಾಕಂದ್ರೆ ಅವು ತುಂಬಾ ದುಬಾರಿ. 12ನೇ ತರಗತಿಯಲ್ಲಿ ಓದುತ್ತಿದ್ದ ಕಪಿಲ್ ಹೇಳ್ದ. ಅವು ಎಷ್ಟು ದುಬಾರಿ? 500 ವ್ಯಾಟ್ ಸೋಲಾರ್ ಪ್ಯಾನೆಲ್ ಬೆಲೆ ಸುಮಾರು 25,000 ಆಗುತ್ತೆ. ಹಾಗಂದ್ರೇನು? ಹಾಗಂದ್ರೆ ನಮಗೆ ದಿನಕ್ಕೆ 4 ಗಂಟೆಗಳ ಕಾಲ ಪ್ರಕಾಶಮಾನವಾದ ಸೂರ್ಯನ ಬೆಳಕು ದೊರೆತ್ರೆ ನಾವು 2,000 ವ್ಯಾಟ್ ವಿದ್ಯುತ್ ಉತ್ಪಾದಿಸಬಹುದು. ಒಂದು ಕಂಪ್ಯೂಟರ್ ಅನ್ನು ದಿನವಿಡೀ ಬಳಸಲು ಅಷ್ಟು ವಿದ್ಯುತ್ ಸಾಕು. ಅಂದ್ರೆ ಸುಮಾರು 8 ಗಂಟೆಗಳು. ಅದ್ಭುತ! ನಮ್ಮ ಕಂಪ್ಯೂಟರ್ ಲ್ಯಾಬ್ನಲ್ಲಿ 40 ಕಂಪ್ಯೂಟರ್ಗಳಿವೆ. ಅದಕ್ಕೆ ಎಷ್ಟು ವೆಚ್ಚವಾಗ್ಬೋದು? 10 ಲಕ್ಷ. ಎಲ್ಲರೂ ಗಾಬರಿಗೊಳ್ಳುತ್ತಾರೆ. ಆದರೆ ಶಕ್ತಿಯ ಬಳಿ ಅದಕ್ಕಾಗಿ ಯೋಚನೆ ಇತ್ತು. ಚಿಂತಿಸ್ಬೇಡಿ, ನಾವೆಲ್ಲ ಸಹಾಯ ಮಾಡೋಣ. ಪ್ರತಿ ವಿದ್ಯಾರ್ಥಿ ಕೇವಲ 300 ರೂಪಾಯಿಗಳನ್ನ ಮಾತ್ರ ಕೊಡುಗೆ ಕೊಟ್ರೆ ಸಾಕು. ಆದ್ರೆ ಆಗ್ಲೂ 9 ಲಕ್ಷ ಅಷ್ಟೇ ಆಗೋದು. ಶಕ್ತಿ ಅವ್ರಿಗೆಲ್ಲ ಭರವಸೆ ನೀಡ್ತಾಳೆ. ಉಳಿದ ಹಣನ ಶಾಲೆಯ ಆಡಳಿತ ಮಂಡಳಿ ನೀಡುತ್ತದೆ. ಈ ಯೋಜನೆಯನ್ನು ಬೆಂಬಲಿಸಲು ನಾವು ಸಂತೋಷ ಪಡ್ತೇವೆ. ಶಕ್ತಿಯ ದೃಢ ನಿಶ್ಚಯ ಹಾಗೂ ಅವಳು ಹೇಗೆ ಎಲ್ಲರನ್ನೂ ಬದಲಾಯಿಸಿದಳು ಎಂದು ಯೋಚಿಸಿ ಉದಯ್ ಆಶ್ಚರ್ಯಚಕಿತನಾಗ್ತಾನೆ. ವಾಯುಮಾಲಿನ್ಯವನ್ನು ಕಡಿಮೆ ಮಾಡುವ ಸಲುವಾಗಿ ಶಕ್ತಿ ಈಗ ಎಲ್ಲಾ ಕಡೆಗೂ ಸಾರ್ವಜನಿಕ ಸಾರಿಗೆಯನ್ನು ಬಳಸಿ ಪ್ರಯಾಣ ಮಾಡುತ್ತಾಳೆ. ಈಗ ಅವಳು ಬಸ್ಗಾಗಿ ಕಾಯುತ್ತಿದ್ದಾಳೆ. ಅವಳೀಗ ಎಲ್ಲಿಗ್ ಹೋಗ್ತಿದ್ದಾಳೆ? ಅವಳು ದೆಹಲಿಯ ಸರ್ಕಾರದ ಇಂಧನ ಸಚಿವಾಲಯಕ್ಕೆ ಹೋಗ್ತಿದ್ದಾಳೆ. ಇಂದು
ಇಲಾಖೆಯವರು ಶಕ್ತಿ ಮತ್ತು ಅವಳ ಶಾಲೆಯ ನಡೆಸಿದ ಪ್ರಯತ್ನಗಳನ್ನು ಗುರುತಿಸಿ ಅವರಿಗಾಗಿ ಸನ್ಮಾನ ಮಾಡ್ತಿದ್ದಾರೆ. ಬಹುಮಾನದ ರೂಪದಲ್ಲಿ ದೊರೆಯುತ್ತಿರುವ ಹಣವನ್ನು ಎಲ್ಲಾ ತರಗತಿ ಕೊಠಡಿಗಳಿಗೆ ಸೌರ ಫಲಕಗಳನ್ನು ತರಲು ಬಳಸಲಾಗುತ್ತದೆ. ಹೌದೇ, ಶಕ್ತಿ ಒಬ್ಬಳು ಕ್ಲೈಮೇಟ್ ಸೂಪರ್ ಹೀರೋ. ಹೌದು, ನಿಜವಾಗಿಯೂ ಅವಳು ಸೂಪರ್ ಹೀರೋ. ಮಾಯಾ ಆಕಾಶದ ಕಡೆ ಹಾರುತ್ತಾಳೆ. ಉದಯ್ ಅವಳು ಹೋಗುವುದನ್ನು ನೋಡುತ್ತಾ ನಿಲ್ಲುತ್ತಾನೆ. ನಾವು ಮತ್ತೆ ಭೇಟಿಯಾಗೋದು ಯಾವಾಗ?